ಸಿನಿಮಾ ಬಗ್ಗೆ. ಇದು ಹೇಗಾಯ್ತು? ಇದು ಹೇಗಾಯ್ತು ಅನ್ನೋದನ್ನ ನೀವು ಫೆಬ್ರವರಿ 21 ಬಂದೇ ನೋಡ್ಬೇಕು. ಫಸ್ಟ್ ಹೇಳ್ಬೇಕು ಅನ್ನೋ ನಮ್ದು ಅವ್ರದ್ದು ಬಾಂಡಿಂಗ್ ಯಾವ ತರ ಅಂದ್ರೆ, ನಾನು PT ಸ್ಟೂಡೆಂಟ್, ಅವ್ರು ನನ್ನ ಜಿಮ್ ಟ್ರೈನರ್. ಹಿಂಗೆ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಅವ್ರು ಹೇಳಿದ್ರು, ಇಲ್ಲ ಸರ್ ಈ ತರ ಹಿಂಗೆ ನಾನು ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದೀನಿ, ಡೆಲಿವರಿ ಆಗ್ಬೇಕು ಅಂತ ಹೇಳಿದ್ರು. ಪ್ರೆಗ್ನೆಂಟ್ ಆಗಿದ್ರೆ ಯಾವ ತರ ಡೆಲಿವರಿ ಅಂತ ಕೇಳಿದೆ. ಸೊ ಆಮೇಲೆ ಸ್ಟೋರಿ ಲೈನ್ ಎಲ್ಲ ಹೇಳಿದ್ರು. ನಾನೊಂದು 15 ದಿವಸ ನಾನೇ ಕನ್ವಿನ್ಸ್ ಆಗ್ಲಿಲ್ಲ. ಫಸ್ಟ್ ಈ ಸ್ಟೋರಿನ ಯಾವ ತರ ತಗೊಂಡೋಗಕ್ಕಾಗತ್ತೆ, ಇದು ಸಕ್ಸಸ್ ಆಗತ್ತಾ, ಮತ್ತೆ ಮೊದಲನೇದು ನಂದು ಫಸ್ಟ್ ಸಿನಿಮಾ, ಇದು ಕನ್ನಡ ಸಿನಿಮಾದಲ್ಲಿ ಮೊದಲನೇ ಸಿನಿಮಾನ ಈ ತರ ಪ್ರಯತ್ನ ಮಾಡ್ಲಿಕ್ಕೆ ಹೋಗಿ ಮತ್ತೆ ಫೇಲ್ಯೂರ್ ಆದ್ರೆ ಅಂತ ಹೇಳ್ಬಿಟ್ಟು 4 ತರ ಪ್ರಶ್ನೆ ನನಗೆ ಬಂತು. ಅದಾದ್ಮೇಲೆ ನಮ್ಮ ಮನೆಯಲ್ಲೂ ಕೂಡ ಡಿಸ್ಕಷನ್ ಮಾಡಿದೆ, ನಮ್ಮ ಪೇರೆಂಟ್ಸ್ ಜೊತೆ ಎಲ್ಲ ನಾನು. ಅವರು ಕೂಡ ನೋ ಅಂತಾನೆ ಫಸ್ಟ್ ರಿಸಲ್ಟ್ ಬಂದಿದ್ದು. ಹೇಗೇನು ಮತ್ತೆ ಒಂದು 15ರಿಂದ 20 ದಿವಸ ಒಂದ್ಸಲ ಇಲ್ಲ 2 ಸಲ ಸ್ಟೋರಿ ಹೇಳಿ ಮತ್ತೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇನೇ ರೆಡಿ ಮಾಡಿದ ಮೇಲೆ ಆಮೇಲೆ ಓಕೆ ಮಾಡೋಣ, ಇದೊಂದು ಚಾಲೆಂಜಿಂಗ್ ಆಗಿದೆ, ಚಾಲೆಂಜಿಂಗ್ ನಾವು ಅಕ್ಸೆಪ್ಟ್ ಮಾಡೋಣ ಅಂತ ಹೇಳಿ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಈ ನಿಮಗೊಂದು ಸಿಹಿ ಸುದ್ದಿ ಅಂತ ಹೇಳಿ ಅದ್ಭುತವಾಗಿ ಸಿನಿಮಾ ಬಂದಿದೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹಾ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಕನ್ನಡ ಪ್ರೇಕ್ಷಕರಿಗೆ ಎಲ್ಲೂ ಯಾವುದೇ ತರಹದ ಮೋಸ ಆಗಲ್ಲ. ನೀವು ಸಿನಿಮಾ ಬಂದ 2 ಗಂಟೆ 13 ನಿಮಿಷ ನಿಮ್ಗೆ ಸಿನಿಮಾ ಇದೆ. 2 ಗಂಟೆ 13 ನಿಮಿಷ ನಿಮ್ಗೆ ಒಳ್ಳೆ ನಗ್ನಗ್ತಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಪ್ಲಸ್ ಕ್ಯೂರಿಯಾಸಿಟಿನ ಕೊಟ್ಟು ಥ್ರಿಲ್ಲಿಂಗ್ ಅಲ್ಲಿ ತಗೊಂಡೋಗಿ ನಿಮಗೆ ಕ್ಲೈಮ್ಯಾಕ್ಸ್ ತೋರಿಸ್ತೀವಿ. ಸರ್, ನಾನು ಹುಟ್ಟದ ದಿನಕ್ಕೆ 2ರಿಂದ 3 ಸಿನಿಮಾ ನೋಡ್ಕೊಂಡು ಬಂದ. ಸ್ಕೂಲ್ ಚೆಕ್ಕರ್ ಹೊಡ್ಕೊಂಡು ಸಿನಿಮಾಗೆ ಹೋಗ್ತಿದ್ದಂತವ್ರು ನಾವು. ಮೇಜರ್ ಆಗಿ ನಾವು ಅಪ್ಪು ಬಾಸ್ ಫ್ಯಾನ್. ಬಾಸ್ ಜೊತೆ ಸ್ವಲ್ಪ ಒಡನಾಟ ಇಟ್ಕೊಂಡಿದ್ದಂತವ್ರು. ಸರ್, ಈಗ ಅದು ತುಂಬಾ ಕಾಂಪಿಟೇಷನ್ ಆಗ್ಬಿಟ್ಟಿದೆ. ಈಗ ಹೇಳ್ಬೇಕು ಅಂದ್ರೆ ಈಗ 10ರಿಂದ 15 ಸಿನಿಮಾ ರಿಲೀಸ್ ಆಗ್ತಾ ಇದೆ. 5 ಸಿನಿಮಾ ಒಳ್ಳೆ ಕಂಟೆಂಟ್ ಬಂದ್ರು ಕೂಡ ಈ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ವೀಕೆಂಡ್ ಪ್ಲಾನ್ ಮಾಡೋದೇನೆ ಈ ವೀಕೆಂಡ್ ಅಲ್ಲಿ ಒಂದು ಸಿನಿಮಾ ಹೋಗೋಣ ಅಂತ ಹೇಳಿ. ಬಟ್ 5 ಒಳ್ಳೆ ಸಿನಿಮಾ ಬಂದ್ರೆ ಅವ್ರು ಯಾವ ಸಿನಿಮಾ ಹೋಗ್ಬೇಕು ಅನ್ನೋದೇ ಈಗ ಕ್ವಶನ್ ಆಗ್ಬಿಟ್ಟಿದೆ. ಈಗ ಅದರಿಂದ ಟೆಕ್ನಿಷಿಯನ್ಗೂ ಸಮಸ್ಯೆ ಇದೆ, ಪ್ರೊಡ್ಯೂಸರ್ಗೂ ಸಮಸ್ಯೆ ಇದೆ, ಥಿಯೇಟರ್ಸ್ವರ್ಗೂ ಸಮಸ್ಯೆ ಇದೆ. ಸಿನಿಮಾ ತುಂಬಾ ಬಲ್ಕ್ ಬಂಚಾಗಿ ಬರ್ತಾ ಇದೆ. ಅದು ಸಮಸ್ಯೆ ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಏನ್ ರೀಸನ್ ಏನಂದ್ರೆ, ಈಗ ನೆಕ್ಸ್ಟ್ ಈಗ ಮಕ್ಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಮಾರ್ಚ್ ಅಂತಿದಂಗೆನೆ. ಅದಾಗ್ತಿದಂಗೆ ಏಪ್ರಿಲ್ IPL ಬರ್ತಾ ಇದೆ. ಸೊ ಈ ಸೀಸನ್ ಆಗಿರೋದ್ರಿಂದ ಎಲ್ರು ಬಿಫೋರೇ ಬಂದ್ಬಿಡೋಣ ಪ್ಲಾನಿಂಗ್ ಅಲ್ಲಿ ಬಂದಿದ್ದಾರೆ. ಸೊ ನಾವಂತೂ ಫಸ್ಟ್ ಬಿಫೋರ್ ಪ್ಲಾನ್ ಮಾಡಿದ್ವಿ, ನಾವು ಫೆಬ್ಬಲ್ಲೇ ಬರೋಣ ಅಂತ ಪ್ಲಾನ್ ಮಾಡಿದ್ವಿ, ನಾವು ಫೆಬ್ಬಲ್ಲೇ ಬಂದಿದೀವಿ ನಾವು. ಎಸ್ ಸರ್, ಲೇಡೀಸ್ ನೋಡ್ಬೇಕು ಅಂತಲ್ಲ, ಓವರ್ ಆಲ್ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಇದು ಪ್ರತಿಯೊಬ್ರು ಕುಟುಂಬ ಕರ್ಕೊಂಡು ಬಂದು ಸಿನಿಮಾ ನೋಡುವಂತ ಸಿನಿಮಾ. ಹುಡುಗರು, ಫ್ಯಾಮಿಲಿ, ದೊಡ್ಡವರು ಅಂತ ಏನಿಲ್ಲ, ಎಲ್ರು ಬಂದು ನೋಡುವಂತ ಸಿನಿಮಾ ಸರ್. ಬಟ್ ಎಕ್ಸ್ಪೆಷಲಿ ಏನಂದ್ರೆ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಸೆಂಟಿಮೆಂಟಲ್ಲಿ ಲಿಂಕ್ ಮಾಡಿದೆ ಸರ್. ಬಂಡವಾಳ ಹೋಗಿದೆ, ಅದು ನಾವೇನು ಪ್ಲಾನಿಂಗ್ ಇತ್ತು ಅದಕ್ಕೆ ಸ್ವಲ್ಪ ಕ್ರಾಸ್ ಆಗಿದೆ. ಬಟ್ ಆ ಕ್ರಾಸ್ ಆಗಿರೋದು ನಮಗೆ ಸ್ಕ್ರೀನ್ ಮೇಲೆ ಬಂದಿದೆ.